ಕೊಡ್ಲಿಕ್ಕೆ ಇವರು ವಿಫಲವಾಗಿದ್ದಾರೆ ಅಂತಕ್ಕಂಥದ್ದು ನಾವು ಘಂಟಾಘೋಷವಾಗಿ ಹೇಳ್ತಾ ಇದೀವಿ ಅಧ್ಯಕ್ಷ. ಯಾಕೆಂದ್ರೆ ಇವ್ರು ಬರೀ ಹಿಂದಿನ ಸರ್ಕಾರ ಇಷ್ಟು ಪೆಂಡಿಂಗ್ ಇಟ್ಟಿತ್ತು, ಅದರಿಂದ ನಾವು ಮಾಡಕ್ಕಾಗಿಲ್ಲ ಅಂತಕ್ಕಂಥದ್ನ ಇವ್ರು ಪದೇ ಪದೇ ಹೇಳ್ಕೊಂಡೇ ಬಂದಿದ್ದಾರೆ. ಈಗಾಗಲೇ 2 ವರ್ಷ, ಈ ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಅದನ್ನೇ ಹೇಳ್ಕೊಂಡು ಹೋಗೋದು ಎಷ್ಟು ಸರಿ? ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಹೇಳ್ಬೇಕಲ್ಲ. ಈಗ ಇವರು ಹಿಂದಿನ ಸರ್ಕಾರದವ್ರು ಮಾಡಿದ್ದಾರೆ ಅಂದ್ರೆ ಮತ್ತೆ ನೀವು ಅದನ್ನೇ ಮಾಡ್ಕೊಂಡು ಹೋದ್ರೆ ಈಗ ಅಭಿವೃದ್ಧಿ ಎಲ್ಲಿಗೆ ಕುಂಠಿತ ಆಗ್ತಕ್ಕಂಥದ್ದು. ಇವತ್ತು ಜನಸಾಮಾನ್ಯರೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ನಾವು 224 ಕ್ಷೇತ್ರದಲ್ಲೂ ಕೂಡ ಶಾಸಕರು ನಾವೆಲ್ಲರೂ ಕೂಡ ಅಲ್ಲಿ ಹೋದ್ರೆ ಜನ ಕೇಳ್ತಕ್ಕಂಥದ್ದು, ಅಭಿವೃದ್ಧಿ ಗುಂಡಿ ಬಿದ್ದಿರ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಅಲ್ಲಿ ನಾವ್ಯಾರು ಕೂಡ ಉತ್ತರ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿಗಳು ಎಲ್ಲಾ ಕ್ಷೇತ್ರದಲ್ಲೂ ಇದೆ. ಈ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷದಲ್ಲಿ ಇರ್ಬೋದು. ಅದೇ ನಾವು ನೋಡಿದೀವಿ ಈಗಾಗಲೇ ರಾಜಕೀಯ ಕಾಗೆ ಅವರು ಇರ್ಬೋದು, AR ಪಾಟೀಲ್ ಅವರು ಇರ್ಬೋದು, ಎಲ್ಲರೂ ಕೂಡ ಆಡಳಿತ ಪಕ್ಷದವರು. ಇದು ಹೊಸ ಒಂದು ಸಂಪ್ರದಾಯನೇ ರೂಢಿಯಾಗಿದೆ ಈ ಸರ್ಕಾರ ಬಂದ ಮೇಲೆ. ಅವರೇ ವೆಲ್ಲಿಗೆ ಬರಕ್ ಹೊರಟಿರ್ತಕ್ಕಂಥದ್ದು, ಅವರೇ ಇವತ್ತು ಅಭಿವೃದ್ಧಿ ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಪ್ರವೃತ್ತಿ ಹೊಸದಾಗಿದ್ದ ಸಂಪ್ರದಾಯ ಈ ಸರ್ಕಾರದಲ್ಲಿ ಸೃಷ್ಟಿಯಾಗ್ತಾ ಇದೆ. ಆದ್ರಿಂದ ದಯಮಾಡಿ ಈ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಜನಗಳ ಒಂದು ಗೌರವ ಉಳಿಸ್ಲಿಕ್ಕೆ, ನಿಮ್ಗೆ ಇಷ್ಟೊಂದು ಸೀಟನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ಕಾರು ಗೌರವ ಉಳಿಸ್ಲಿಕ್ಕೆ 224 ಕ್ಷೇತ್ರಕ್ಕೂ ತಾರತಮ್ಯ ಮಾಡಿದ ರೀತಿಯಲ್ಲಿ ನೀವು ಅಭಿವೃದ್ಧಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇವತ್ತು ಈ ಒಂದು ಪ್ರದೇಶಾಭಿವೃದ್ಧಿ ನಿಧಿ ಇವತ್ತು ಸರ್ಕಾರ ಒಂದು ನಮ್ಮ ಶಾಸಕರಿಗೂ ಕೂಡ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಈ ಸರ್ಕಾರ ಹಿಂದಿಂದನೂ ಕೂಡ ಕೊಟ್ಕೊಂಡ್ ಬರ್ತಾ ಇದ್ರು. ಅದರಲ್ಲಿ 2006-2007ರಲ್ಲಿ ನಮಗೆ 25 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇದ್ರು. ಅಲ್ಲಿಂದ 25 ಲಕ್ಷದಿಂದ 1 ಕೋಟಿಗೆ ಹೆಚ್ಚಿಸಿದ್ರು. ಮತ್ತೆ 2013-14ರಲ್ಲಿ 1 ಕೋಟಿ ಇದ್ದಂತ ಪ್ರದೇಶಾಭಿವೃದ್ಧಿನ 2 ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ರು. ಅದು 10 ವರ್ಷದ ಮೇಲಾಯ್ತು ಅಧ್ಯಕ್ಷೆ. ಈಗ ನಮ್ಮ ಬಜೆಟ್ ಗಾತ್ರನು ಕೂಡ ನಾವು ನೋಡ್ತೀವಿ. 13-14ರಲ್ಲಿ ನಮ್ಮ ಬಜೆಟ್ ಎಷ್ಟಿತ್ತು? 1,21,611,000 ಇದ್ದಂಥದ್ದು. ಅದಾದ ನಂತರ ಈಗ 25-26ನೇ ಸಾಲಿನಲ್ಲಿ ನಮ್ಮ ಬಜೆಟ್ 4,09,549 ಏರಿದೆ. ಆದ್ರೂ ನಾವು ಅಭಿವೃದ್ಧಿಗೆ ಯಾಕೆ ಅಷ್ಟೇ ಪರ್ಸೆಂಟೇಜ್ ವೈಸ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು? ಇವ್ರು ಯಾಕೆ ಅಭಿವೃದ್ಧಿಗೆ ಹಣವನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷೆ. ಇವತ್ತು ಈಗೆಲ್ಲ ಆಡಳಿತ ಪಕ್ಷದವರು ಕೂಡ ಸಾಕಷ್ಟು ಜನ ಇವತ್ತು ಸರ್ಕಾರದ ವಿರುದ್ಧನೇ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲಿಗೆ ಅವರ ಅಬ್ಸರ್ವರ್, ಕೇಂದ್ರದ ಅಬ್ಸರ್ವರ್ ಬಂದು ಕೂಡ ಇವರೆಲ್ಲರಿಗೂ ಕೂಡ ಕಿವಿ ಹೇಳಿ ಅವ್ರಿಗೆ ಸರಿಪಡಿಸ್ಲಿಕ್ಕೆ ಕೂಡ ಹೇಳಿದ್ರು ಕೂಡ ಇವರು ಅಭಿವೃದ್ಧಿಗೆ ಹಣವನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಟ್ಟಿಲ್ಲ. ಅದಾದ ನಂತರ ಇವರು ಮುಖ್ಯಮಂತ್ರಿಗಳು ಸರ್ಕಾರ 50 ಕೋಟಿ ಎಲ್ಲಾ ಕ್ಷೇತ್ರಕ್ಕೂ ಕೊಡ್ತೀವಿ ಅಂದ್ರು. ಅದರಲ್ಲಿ ಏನ್ ಮಾಡಿದರೆ, ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಪತ್ರವನ್ನ ವೆಂಕಟೇಶಯ್ಯನವ್ರ ಹತ್ರ ಕೊಡಿ, ಅವರ PS ಹತ್ರ ಅಂತಕ್ಕಂಥದ್ದು ಕೂಡ ಒಂದು ಸುತ್ತೋಲೆಯನ್ನು ಕೂಡ ಕಳಿಸಿದ್ದಾರೆ. ಆದ್ರೆ ಬೇರೆ ಶಾಸಕರು ಏನ್ ಮಾಡಿದೀವಿ ನಾವು, ಬಿಜೆಪಿಯವರಾಗ್ಬೋದು, JDSನವರಾಗ್ಬೋದು, ನಾವೇನ್ ಮಾಡಿದೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ತಾರತಮ್ಯ ಆಗದ ರೀತಿಯಲ್ಲಿ ಎಲ್ರಿಗೂ ಕೂಡ ಅನುದಾನವನ್ನು ಕೊಡಬೇಕು. ಇವ್ರು ಕೊಡ್ತಕ್ಕಂಥ 50 ಕೋಟಿ ಈಗಿನ ಕಾಲದಲ್ಲಿ ಯಾವುದಕ್ಕೂ ಅಲ್ಲ. ಇವರು ಅದರಲ್ಲೂ ಕೂಡ ಒಂದೇನ್ ಮಾಡಿದ್ದಾರೆ, ಲೋಕೋಪಯೋಗಿಗೆ 37 ಕೋಟಿ 50 ಲಕ್ಷವನ್ನು ಇಡಬೇಕು. ಇನ್ ಮಿಕ್ಕಂಥದ್ದು ಎಲ್ಲ ಇಲಾಖೆಗೂ 12.25 ಕೋಟಿನ ಬಳಸಬೇಕು ಅಂತಕ್ಕಂಥ ಆದೇಶನು ಕೂಡ ಕೊಟ್ಟಿದ್ದಾರೆ. ಇದು ಬೇರೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆ ನಿಟ್ಟಿನಲ್ಲಿ ಇವತ್ತು ಸಮರ್ಪಕವಾಗಿ ಎಲ್ರಿಗೂ ಕೂಡ ಅನುದಾನ ಕೊಡಬೇಕು. ಇವತ್ತು ಕಾಂಗ್ರೆಸ್ ಶಾಸಕರು ಚಲರಾಯಸ್ವಾಮಿ ಅವರು ಇಲ್ಲ, ಎಲ್ಲ ಹೋದ್ರು, ಅವಾಗಲೇ ಏನೋ ಮಾತಾಡ್ತಿದ್ರು, ಎಲ್ರಿಗೂ 50 ಕೋಟಿ ಕೊಟ್ಟಿದೀವಿ ಅಂತ. ಇವತ್ತು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ ಅಧ್ಯಕ್ಷೆ. ಕರ್ನಾಟಕ ನಡವಳಿ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಇದರಿಂದ ಒಂದು ನಡವಳಿ ಕೂಡ ಮಾಡಿದ್ದಾರೆ. ಈ ಯೋಜನೆ ಅಡಿನಲ್ಲಿ ಅನುದಾನ ಬಾಕಿ ಬಿಲ್ಲುಗಳನ್ನು ಆಧರಿಸಿ ನಿರೀಕ್ಷಿಸಿ ಬಿಡುಗಡೆಗೊಳಿಸಲಾಗುವುದರಿಂದ ಮುಂಗಡವಾಗಿ ಅನುದಾನವನ್ನು ಇಲಾಖೆಯ ಏಜೆನ್ಸಿಗಳಿಗೆ ಬಿಡುಗಡೆ ಮಾಡತಕ್ಕದ್ದಲ್ಲ. ಆದ ಕಾರಣ ಮುಂಗಡವಾಗಿ ಅನುದಾನವನ್ನು ನಿರೀಕ್ಷಿಸದೆ ಆಡಳಿತಾತ್ಮಕ ಅನುಮೋದನೆ ನೀಡಿ ತಕ್ಷಣ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಮಾಡಿದ್ದಾರೆ. ಇವತ್ತು ಹಣವನ್ನೇ ಇಡದೆ ಈ 50 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ, ಹಣ ಕೊಡದೇನೆ ನೀವು ಟೆಂಡರ್ ಮಾಡಿ ಅಂತ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧ್ಯಕ್ಷೆ. ಇದು ಯಾವ ತರ ಸರಿ? ದುಡ್ಡು ಕೊಡದೆ ಯಾವನ ಕಾಂಟ್ರಾಕ್ಟರ್ ಕೆಲಸ ಮಾಡಿದವನು ಮತ್ತೆ ಅವನು ನಿಮ್ಮ ಎಲ್ಲೋ ನೇಣು ಹಾಕಬೇಕು, ಶಾಸಕರ ಮನೆಗಳಿಗೆ ಹೋಗ್ಬೇಕು, ಮಂತ್ರಿಗಳ ಹತ್ರ ಅಲಿಬೇಕು, ಈ ತರ ಪ್ರಕ್ರಿಯೆ ಆಗುತ್ತೆ. ಇವತ್ತು ಇವರು ಖುಷಿಯಿಂದ ಇರ್ಬೋದು, ಕಾಂಗ್ರೆಸ್ ಶಾಸಕರು 50 ಕೋಟಿ ನಮಗೆ ಕೊಟ್ಟಿದ್ದಾರೆ ಅಂತ, ಅದರ ಅನುದಾನನೇ ಕೂಡ ಇಟ್ಟಿಲ್ಲ.
ಇದೆಲ್ಲ ನೋಡಿದ್ರೆ ಖಂಡಿತ ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ನೇರವಾಗಿ ಒಂದು ಶ್ವೇತಪತ್ರವನ್ನು ಹೊರಡಿಸ್ಲಿ. ಇವರು ಇವತ್ತು ಅನುದಾನ ಕೊಡ್ಲಿಕ್ಕೆ ಯಾಕೆ ಕೊರತೆ ಆಗಿದೆ, ಇವತ್ತು ಎಲ್ಲದರಲ್ಲೂ ಕೂಡ ಇವತ್ತು ಭಾಗ್ಯಗಳು ಒಂದು ಹೆಸರು ಹೇಳ್ಕೊಂಡು ಇವರೆಲ್ಲಾ ಟ್ಯಾಕ್ಸ್ಗಳನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಜೊತೆಗೆ CIG ರಿಪೋರ್ಟ್ ಕೂಡ ನೀವು ನೋಡ್ಬೇಕು ಅಧ್ಯಕ್ಷರೇ, ಹೋದ ವರ್ಷಕ್ಕಿಂತ 20% ಹೆಚ್ಚಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಸಾಲ ತಗೊಂಡಿದ್ದಾರೆ. ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ನಮ್ಮ ರಾಜ್ಯ ಅಂತಕ್ಕಂಥದ್ದನ್ನ ನೀವು ದಯಮಾಡಿ ಯೋಚನೆ ಮಾಡಬೇಕು. ನಿಮ್ಮ ಒಂದು ಈ ಸದನ ನಿಮ್ಮ ಗೌರವ ಉಳಿಸಬೇಕು. ಎಲ್ಲಾ ಶಾಸಕರನ್ನು ಕೂಡ ಒಂದೇ ರೀತಿಯಲ್ಲಿ ಏನು ಸಮಬಾಳ್ವೆ ಎಲ್ಲದನ್ನು ಕೂಡ ನೀವು ಉಳಿಸಬೇಕು ಅಂತಕ್ಕಂಥದ್ದನ್ನ